ಸಂಕಷ್ಟದಲ್ಲಿ ಸಹಾಯಕ್ಕೆ ಬಂದ ನಿರ್ಮಾಪಕನಿಗೆ ದೋಖಾ ಉಂಟಾಗಿರ್ತಕ್ಕಂಥದ್ದು. ಬಡವರು ಮಹಿಳೆಯರ ಕಣ್ಣೀರ ಕಟ್ಟುಕಥೆಯನ್ನ ಕಟ್ಟಿ 18 ಲಕ್ಷಕ್ಕೂ ಹೆಚ್ಚು ಹಣ ಪಡೆದು ವಂಚನೆ ಮಾಡಿರ್ತಕ್ಕಂಥ ವಿಚಾರ ಪ್ರಶಾಂತ್ ಅನ್ನುವಂಥ ವ್ಯಕ್ತಿಗೆ ನಂಬಿಕೆ ದ್ರೋಹ ಆಗಿದೆ ಅಂತ ಕೋಣನಕುಂಟೆ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಪ್ರಶಾಂತ್. ಸಂಕಷ್ಟದಲ್ಲಿ ಸಹಾಯಕ್ಕೆ ಬಂದಿರತಕ್ಕಂತಹ ನಿರ್ಮಾಪಕನಿಗೆ ದೋಖಾ ಆಗಿದೆ. ಬಡವರು ಮಹಿಳೆಯರ ಕಣ್ಣೀರ ಕಟ್ಟುಕಥೆ ಕಟ್ಟಿ 18 ಲಕ್ಷಕ್ಕೂ ಹೆಚ್ಚು ಹಣ ಪಡೆದು ಪ್ರಶಾಂತ್ ಅವರಿಗೆ ನಂಬಿಕೆ ದ್ರೋಹ ಮಾಡಲಾಗಿದೆ. ಕೋಣನಕುಂಟೆ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಪ್ರಶಾಂತ್. ಅಭಿಸಾರಿಕೆ ಅನ್ನುವಂಥ ಒಂದು ಸಿನಿಮಾವನ್ನ ನಿರ್ಮಿಸಿದಂತಹ ಓಕೆ ಫಿಲ್ಮ್ಸ್ ಮಾಲೀಕ ಪೂಜಾ ಎಟ್ ಭಗವತಿ ಅನ್ನುವಂಥ ಹೆಸರಿನ ಮಹಿಳೆ ಈ ರೀತಿ ಮಾಡಿರ್ತಕ್ಕಂಥದ್ದು. ನಿರ್ಮಾಪಕನಿಗೆ ವಂಚನೆ ಮಾಡಿರ್ತಕ್ಕಂಥದ್ದು. ಕ್ರಿಶ್ಚಿಯನ್ ಮಿಷನರಿಯಿಂದ ಬಡವರಿಗೆ ಕಾರು ಹಂಚಿಕೆ ಮಾಡ್ತಾ ಇದ್ದೀವಿ ಅಂತೆಲ್ಲ ಕಥೆ ಕಟ್ಟಿ ಮುಂಗಡ ಹಣ ಕೊಡಬೇಕು ಅಂತ ದುಡ್ಡಿಸ್ಕೊಂಡು ಫಲಾನುಭವಿಗಳ ಬಳಿ ಹಣ ಇಲ್ಲ ಅಂತ ಹೇಳಿ ದುಡ್ಡಿಸ್ಕೊಂಡು ಈಗ ಅದನ್ನ ವಾಪಸ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ವಾಪಸ್ ಕೊಟ್ಟೇ ಇಲ್ಲ. ಹಂತ ಹಂತವಾಗಿ 18 ಲಕ್ಷ ಹಣ ಪಡೆದು ಪ್ರಶಾಂತ್ ಎಂಬುವರಿಗೆ ದೋಖಾ ಮಾಡಿದ್ದಾರೆ. ವೀಣಾ, ಸೆಲ್ವಕುಮಾರ್, ಶ್ಯಾಮ್, ವಿನೋದ್ ಇವರುಗಳ ಖಾತೆಗೆ ಫಂಡ್ ಟ್ರಾನ್ಸ್ಫರ್ ಆಗಿದೆ. ಹಣ ಪಡೆದ ಬಳಿಕ ಇದೀಗ ಇಡೀ ಟೀಮ್ ಉಲ್ಟಾ ಹೊಡಿತಾ ಇದೆ ಅಂತ ಹೇಳಲಾಗಿದೆ. ನಿರ್ಮಾಪಕ ಪ್ರಶಾಂತ್ ಅವರಿಗೆ ಈ ರೀತಿ ವಂಚನೆ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಇದೀಗ ಪ್ರಶಾಂತ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ನಿರ್ಮಾಪಕರೊಬ್ಬರಿಗೆ, ಸಿನಿಮಾ ನಿರ್ಮಾಪಕರೊಬ್ಬರಿಗೆ ಈ ರೀತಿ ದೋಖಾ ಮಾಡಿರ್ತಕ್ಕಂಥದ್ದು ಏನಿದೆ ಕಂಪ್ಲೀಟ್ ಡೀಟೇಲ್ಸ್? ಈಗಾಗಲೇ ಇನ್ನು 18 ಲಕ್ಷಗಳನ್ನ ಹಂತ ಹಂತವಾಗಿ ಗೂಗಲ್ ಪೇ, ಫೋನ್ ಪೇ ಮುಖಾಂತರ ನಿರ್ಮಾಪಕ ಪ್ರಶಾಂತ್ ಏನಿದ್ದಾರೆ ಅವರು ಆ ಹೆಣ್ಣು ಮಕ್ಕಳಿಗೆ ಅಂದ್ರೆ ಅಕ್ಯೂಸ್ಗಳೇನಿದ್ದಾರೆ ಅವರ ಅಕೌಂಟ್ಗೆ ಹಾಕಿರುವಂತದ್ದು. ಅಂದ್ರೆ ಈ ರೀತಿಯಾಗಿ ಬಡವರಿಗೆ ಹೆಲ್ಪ್ ಮಾಡ್ತೀನಿ, ಕ್ರಿಶ್ಚಿಯನ್ ಮಿಷನರಿ ಮುಖಾಂತರ ಸಾಕಷ್ಟು ಒಂದು ಕಾರುಗಳು ಕೂಡ ಬರುತ್ತೆ, ಬೈಕ್ಗಳು ಕೂಡ ಬರುತ್ತೆ. ಆದ್ರೆ ಬಡವರಿಗೆ ಯಾವುದೇ ರೀತಿಯಾದಂತಹ ಅದನ್ನ ಖರೀದಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ನೀವು ಆ ಹಣವನ್ನ ಏನಿದೆ ಅದನ್ನ ಅವರಿಗೆ ಕೊಡಿ, ಅವರು ಕಂಪ್ಲೀಟ್ ಆಗಿ ಆ ಲೋನ್ ಅನ್ನ ತೀರಿಸಿದ ಬಳಿಕ ನಿಮ್ಮಿಂದ ಒಂದು ಕಾರನ್ನ ಟ್ರಾನ್ಸ್ಫರ್ ಮಾಡಿಸ್ಕೊಳ್ತೀವಿ ಅಂತ ಹೇಳಿ ಅವರು 50% ರಿಜಿಸ್ಟ್ರೇಷನ್ ಕೂಡ ನಿಮ್ಮ ಹೆಸರಲ್ಲಿ ಇರುತ್ತೆ ಆ ಕಾರು ಅಂತ ಹೇಳಿ ನಂಬಿಸಿ 18 ಲಕ್ಷದವರೆಗೂ ಕೂಡ ಹಣವನ್ನು ತೆಗೆದುಕೊಳ್ತಾರೆ. ಆದ್ರೆ ಕೊನೆಯದಾಗಿ ಯಾವುದೇ ರೀತಿಯಾದಂತಹ ಮಂತ್ಲಿ ಯಾವುದು ಏನಿದೆ ಅದು ಯಾವುದು ಕೂಡ ಬರದೇ ಇದ್ದಂತಹ ಕಾರಣದಿಂದಾಗಿ ಹಣವನ್ನ ವಾಪಸ್ ಕೇಳಿದಂತಹ ಸಂದರ್ಭದಲ್ಲಿ ಕೊಲೆ ಬೆದರಿಕೆ ಹಾಕುವಂತಹ ಒಂದು ಕೆಲಸವನ್ನು ಕೂಡ ಈ ಪೂಜಾ ಅಲಿಯಸ್ ಭಗವತಿ ಸೇರಿದಂತೆ ವಿನೋದ್ ಕುಮಾರ್, ಶ್ಯಾಮ್ ಅನ್ನುವಂತಹ ವ್ಯಕ್ತಿಗಳೆಂದರೆ ಇಷ್ಟು ಜನ ಸೇರಿ ನಿರ್ಮಾಪಕನಿಗೆ ಈ ರೀತಿಯಾದಂತಹ ವಂಚನೆ ಮಾಡಿರುವಂತದ್ದು. ಹೀಗಾಗಿ ಸದ್ಯ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಕೋಣನಕುಂಟೆ ಪೊಲೀಸರು ಅಷ್ಟು ಜನ ಆರೋಪಿಗಳನ್ನ ಈಗಾಗಲೇ ಕರೆಸಿ ಒಂದು ವಿಚಾರಣೆ ನಡೆಸುವಂತಹ ಒಂದು ಪ್ರಕ್ರಿಯೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ಹೆಣ್ಣು ಮಕ್ಕಳು ತಮ್ಮ ಒಂದು ಕಷ್ಟ ಆಗುತ್ತೆ ಅಂದ್ರೆ ಬಡವರಿಗೆ ಹೆಲ್ಪ್ ಮಾಡುವಂತಹ ಒಂದು ಉದ್ದೇಶದಿಂದಾಗಿ ಈ ನಿರ್ಮಾಪಕ ಹಣವನ್ನ ಕೊಟ್ಟಿರ್ತಾರೆ. ಆದ್ರೆ ಈ ರೀತಿಯಾಗಿ ಅವರೇ ಹಣವನ್ನ ನುಂಗಿ ಈ ರೀತಿಯಾದಂತಹ ಒಂದು ಕೃತ್ಯವನ್ನ ಅಂದ್ರೆ ವಂಚನೆಯನ್ನ ಮಾಡಿರೋದು ಈಗ ಬೆಳಕಿಗೆ ಬಂದಿರುವಂತದ್ದು. ಮತ್ತು ಬಡವರ ಹೆಸರಿನಲ್ಲಿ ಅಂದ್ರೆ ಕ್ರಿಶ್ಚಿಯನ್ ಮಿಷನರಿ ಮುಖಾಂತರ ಬಡವರ ಹೆಸರಿನಲ್ಲಿ ಈ ರೀತಿಯಾದಂತಹ ಒಂದು ವಂಚನೆಗಳು ನಡೆದಿದೆ. ಈ ಹಿಂದೆ ಸಾಕಷ್ಟು ಒಂದು ಇದೇ ರೀತಿಯಾದಂತಹ ಒಂದು ಸಹಾಯವನ್ನ ಮಾಡಿದ್ರು. 18 ಲಕ್ಷವನ್ನ ಹೊರತುಪಡಿಸಿ ಮತ್ತಷ್ಟು ಹಣವನ್ನ ನಾನು ಆಕೆಗೆ ನೀಡಿದ್ದೆ, ಈ ರೀತಿಯಾಗಿ ಬಡವರ ಹೆಸರನ್ನ ಹೇಳಿ ಈ ರೀತಿಯಾದಂತಹ ಒಂದು ವಂಚನೆಯನ್ನ ಮಾಡಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಈಗ ದೂರು ದಾಖಲಾಗಿದೆ. ಮತ್ತು ಈಗಾಗಲೇ ಈ ಹಿಂದೆ ಹಣವನ್ನ ನೀಡಿರುವುದಕ್ಕೆ ಯಾವುದೇ ರೀತಿಯಾದಂತಹ ಸಾಕ್ಷಿ ಇರದ ಕಾರಣದಿಂದಾಗಿ ಬರೀ ಒಂದು 18 ಲಕ್ಷವನ್ನ ಕೊಟ್ಟಿದ್ದೀವಿ ಅಂತ ಹೇಳಿ ಈಗ ಕಂಪ್ಲೇಂಟ್. ಸಂಕಷ್ಟದಲ್ಲಿ ಸಹಾಯಕ್ಕೆ ಬಂದ ನಿರ್ಮಾಪಕನಿಗೆ ದೋಖಾ ಉಂಟಾಗಿರ್ತಕ್ಕಂಥದ್ದು. ಬಡವರು ಮಹಿಳೆಯರ ಕಣ್ಣೀರ ಕಟ್ಟುಕಥೆಯನ್ನ ಕಟ್ಟಿ 18 ಲಕ್ಷಕ್ಕೂ ಹೆಚ್ಚು ಹಣ ಪಡೆದು ವಂಚನೆ ಮಾಡಿರ್ತಕ್ಕಂಥ ವಿಚಾರ ಪ್ರಶಾಂತ್ ಅನ್ನುವಂಥ ವ್ಯಕ್ತಿಗೆ ನಂಬಿಕೆ ದ್ರೋಹ ಆಗಿದೆ ಅಂತ ಕೋಣನಕುಂಟೆ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಪ್ರಶಾಂತ್. ಸಂಕಷ್ಟದಲ್ಲಿ ಸಹಾಯಕ್ಕೆ ಬಂದಿರತಕ್ಕಂತಹ ನಿರ್ಮಾಪಕನಿಗೆ ದೋಖಾ ಆಗಿದೆ. ಬಡವರು ಮಹಿಳೆಯರ ಕಣ್ಣೀರ ಕಟ್ಟುಕಥೆ ಕಟ್ಟಿ 18 ಲಕ್ಷಕ್ಕೂ ಹೆಚ್ಚು ಹಣ ಪಡೆದು ಪ್ರಶಾಂತ್ ಅವರಿಗೆ ನಂಬಿಕೆ ದ್ರೋಹ ಮಾಡಲಾಗಿದೆ. ಕೋಣನಕುಂಟೆ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಪ್ರಶಾಂತ್. ಅಭಿಸಾರಿಕೆ ಅನ್ನುವಂಥ ಒಂದು ಸಿನಿಮಾವನ್ನ ನಿರ್ಮಿಸಿದಂತಹ ಓಕೆ ಫಿಲ್ಮ್ಸ್ ಮಾಲೀಕ ಪೂಜಾ ಎಟ್ ಭಗವತಿ ಅನ್ನುವಂಥ ಹೆಸರಿನ ಮಹಿಳೆ ಈ ರೀತಿ ಮಾಡಿರ್ತಕ್ಕಂಥದ್ದು.
ನಿರ್ಮಾಪಕನಿಗೆ ವಂಚನೆ ಮಾಡಿರ್ತಕ್ಕಂಥದ್ದು. ಕ್ರಿಶ್ಚಿಯನ್ ಮಿಷನರಿಯಿಂದ ಬಡವರಿಗೆ ಕಾರು ಹಂಚಿಕೆ ಮಾಡ್ತಾ ಇದ್ದೀವಿ ಅಂತೆಲ್ಲ ಕಥೆ ಕಟ್ಟಿ ಮುಂಗಡ ಹಣ ಕೊಡಬೇಕು ಅಂತ ದುಡ್ಡಿಸ್ಕೊಂಡು, ಫಲಾನುಭವಿಗಳ ಬಳಿ ಹಣ ಇಲ್ಲ ಅಂತ ಹೇಳಿ ದುಡ್ಡಿಸ್ಕೊಂಡು ಈಗ ಅದನ್ನ ವಾಪಸ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ವಾಪಸ್ ಕೊಟ್ಟೇ ಇಲ್ಲ. ಹಂತ ಹಂತವಾಗಿ 18 ಲಕ್ಷ ಹಣ ಪಡೆದು ಪ್ರಶಾಂತ್ ಎಂಬುವರಿಗೆ ದೋಖ ಮಾಡಿದ್ದಾರೆ. ವೀಣಾ, ಸೆಲ್ವಕುಮಾರ್, ಶ್ಯಾಮ್, ವಿನೋದ್ ಇವರುಗಳ ಖಾತೆಗೆ ಫಂಡ್ ಟ್ರಾನ್ಸ್ಫರ್ ಆಗಿದೆ. ಹಣ ಪಡೆದ ಬಳಿಕ ಇದೀಗ ಇಡೀ ಟೀಮ್ ಉಲ್ಟಾ ಹೊಡಿತಾ ಇದೆ ಅಂತ ಹೇಳಲಾಗಿದೆ. ನಿರ್ಮಾಪಕ ಪ್ರಶಾಂತ್ ಅವರಿಗೆ ಈ ರೀತಿ ವಂಚನೆ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಇದೀಗ ಪ್ರಶಾಂತ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ನಿರ್ಮಾಪಕರೊಬ್ಬರಿಗೆ, ಸಿನಿಮಾ ನಿರ್ಮಾಪಕರೊಬ್ಬರಿಗೆ ಈ ರೀತಿ ದೋಖ ಮಾಡಿರ್ತಕ್ಕಂಥದ್ದು ಏನಿದೆ ಕಂಪ್ಲೀಟ್ ಡೀಟೇಲ್ಸ್? ಈಗಾಗಲೇ ಇನ್ನು 18 ಲಕ್ಷಗಳನ್ನ ಹಂತ ಹಂತವಾಗಿ ಗೂಗಲ್ ಪೇ, ಫೋನ್ ಪೇ ಮುಖಾಂತರ ನಿರ್ಮಾಪಕ ಪ್ರಶಾಂತ್ ಏನಿದ್ದಾರೆ ಅವರು ಆ ಹೆಣ್ಣು ಮಕ್ಕಳಿಗೆ, ಅಂದ್ರೆ ಅಕ್ಯೂಸ್ಗಳೇನಿದ್ದಾರೆ ಅವರ ಅಕೌಂಟ್ಗೆ ಹಾಕಿರುವಂತದ್ದು. ಅಂದ್ರೆ ಈ ರೀತಿಯಾಗಿ ಬಡವರಿಗೆ ಹೆಲ್ಪ್ ಮಾಡ್ತೀನಿ, ಕ್ರಿಶ್ಚಿಯನ್ ಮಿಷನರಿ ಮುಖಾಂತರ ಸಾಕಷ್ಟು ಒಂದು ಕಾರುಗಳು ಕೂಡ ಬರುತ್ತೆ, ಬೈಕ್ಗಳು ಕೂಡ ಬರುತ್ತೆ, ಆದ್ರೆ ಬಡವರಿಗೆ ಯಾವುದೇ ರೀತಿಯಾದಂತಹ ಅದನ್ನ ಖರೀದಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ನೀವು ಆ ಹಣವನ್ನ ಏನಿದೆ ಅದನ್ನ ಅವರಿಗೆ ಕೊಡಿ, ಅವರು ಕಂಪ್ಲೀಟ್ ಆಗಿ ಆ ಲೋನ್ ಅನ್ನ ತೀರಿಸಿದ ಬಳಿಕ ನಿಮ್ಮಿಂದ ಒಂದು ಕಾರನ್ನ ಟ್ರಾನ್ಸ್ಫರ್ ಮಾಡಿಸ್ಕೊಳ್ತೀವಿ ಅಂತ ಹೇಳಿ ಅವರು 50% ರಿಜಿಸ್ಟ್ರೇಷನ್ ಕೂಡ ನಿಮ್ಮ ಹೆಸರಲ್ಲಿ ಇರುತ್ತೆ ಆ ಕಾರು ಅಂತ ಹೇಳಿ ನಂಬಿಸಿ 18 ಲಕ್ಷದವರೆಗೂ ಕೂಡ ಹಣವನ್ನು ತೆಗೆದುಕೊಳ್ತಾರೆ. ಆದ್ರೆ ಕೊನೆಯದಾಗಿ ಯಾವುದೇ ರೀತಿಯಾದಂತಹ ಮಂತ್ಲಿ ಯಾವುದು ಏನಿದೆ ಅದ್ಯಾವುದು ಕೂಡ ಬರದೇ ಇದ್ದಂತಹ ಕಾರಣದಿಂದಾಗಿ ಹಣವನ್ನ ವಾಪಸ್ ಕೇಳಿದಂತಹ ಸಂದರ್ಭದಲ್ಲಿ ಕೊಲೆ ಬೆದರಿಕೆ ಹಾಕುವಂತಹ ಒಂದು ಕೆಲಸವನ್ನು ಕೂಡ ಈ ಪೂಜಾ ಅಲಿಯಾಸ್ ಭಗವತಿ ಸೇರಿದಂತೆ ವಿನೋದ್ ಕುಮಾರ್, ಶ್ಯಾಮ್ ಅನ್ನುವಂತಹ ವ್ಯಕ್ತಿಗಳೆಂದರೆ ಇಷ್ಟು ಜನ ಸೇರಿ ನಿರ್ಮಾಪಕನಿಗೆ ಈ ರೀತಿಯಾದಂತಹ ವಂಚನೆ ಮಾಡಿರುವಂತದ್ದು. ಹೀಗಾಗಿ ಸದ್ಯ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಕೋಣನಕುಂಟೆ ಪೊಲೀಸರು ಅಷ್ಟು ಜನ ಆರೋಪಿಗಳನ್ನ ಈಗಾಗಲೇ ಕರೆಸಿ ಒಂದು ವಿಚಾರಣೆ ನಡೆಸುವಂತಹ ಒಂದು ಪ್ರಕ್ರಿಯೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ಹೆಣ್ಣು ಮಕ್ಕಳು ತಮ್ಮ ಒಂದು ಕಷ್ಟ ಆಗುತ್ತೆ ಅಂದ್ರೆ ಬಡವರಿಗೆ ಹೆಲ್ಪ್ ಮಾಡುವಂತಹ ಒಂದು ಉದ್ದೇಶದಿಂದಾಗಿ ಈ ನಿರ್ಮಾಪಕ ಹಣವನ್ನ ಕೊಟ್ಟಿರ್ತಾರೆ. ಆದ್ರೆ ಈ ರೀತಿಯಾಗಿ ಅವರೇ ಹಣವನ್ನ ನುಂಗಿ ಈ ರೀತಿಯಾದಂತಹ ಒಂದು ಕೃತ್ಯವನ್ನ ಅಂದ್ರೆ ವಂಚನೆಯನ್ನ ಮಾಡಿರೋದು ಈಗ ಬೆಳಕಿಗೆ ಬಂದಿರುವಂತದ್ದು. ಮತ್ತು ಬಡವರ ಹೆಸರಿನಲ್ಲಿ ಅಂದ್ರೆ ಕ್ರಿಶ್ಚಿಯನ್ ಮಿಷನರಿ ಮುಖಾಂತರ ಬಡವರ ಹೆಸರಿನಲ್ಲಿ ಈ ರೀತಿಯಾದಂತಹ ಒಂದು ವಂಚನೆಗಳು ನಡೆದಿದೆ. ಈ ಹಿಂದೆ ಸಾಕಷ್ಟು ಒಂದು ಇದೇ ರೀತಿಯಾದಂತಹ ಒಂದು ಸಹಾಯವನ್ನ ಮಾಡಿದ್ರು. 18 ಲಕ್ಷವನ್ನ ಹೊರತುಪಡಿಸಿ ಮತ್ತಷ್ಟು ಹಣವನ್ನ ನಾನು ಆಕೆಗೆ ನೀಡಿದ್ದೆ, ಈ ರೀತಿಯಾಗಿ ಬಡವರ ಹೆಸರನ್ನ ಹೇಳಿ ಈ ರೀತಿಯಾದಂತಹ ಒಂದು ವಂಚನೆಯನ್ನ ಮಾಡಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಈಗ ದೂರು ದಾಖಲಾಗಿದೆ. ಮತ್ತು ಈಗಾಗಲೇ ಈ ಹಿಂದೆ ಹಣವನ್ನ ನೀಡಿರುವುದಕ್ಕೆ ಯಾವುದೇ ರೀತಿಯಾದಂತಹ ಸಾಕ್ಷಿ ಇರದ ಕಾರಣದಿಂದಾಗಿ ಬರೀ ಒಂದು 18 ಲಕ್ಷವನ್ನ ಕೊಟ್ಟಿದ್ದೀವಿ ಅಂತ ಹೇಳಿ ಈಗ ಕಂಪ್ಲೇಂಟ್. ಸಂಕಷ್ಟದಲ್ಲಿ ಸಹಾಯಕ್ಕೆ ಬಂದ ನಿರ್ಮಾಪಕನಿಗೆ ದೋಖ ಉಂಟಾಗಿರ್ತಕ್ಕಂಥದ್ದು. ಬಡವರು, ಮಹಿಳೆಯರ ಕಣ್ಣೀರ ಕಟ್ಟುಕಥೆಯನ್ನ ಕಟ್ಟಿ 18 ಲಕ್ಷಕ್ಕೂ ಹೆಚ್ಚು ಹಣ ಪಡೆದು ವಂಚನೆ ಮಾಡಿರ್ತಕ್ಕಂಥ ವಿಚಾರ ಪ್ರಶಾಂತ್ ಅನ್ನುವಂಥ ವ್ಯಕ್ತಿಗೆ ನಂಬಿಕೆ ದ್ರೋಹ ಆಗಿದೆ ಅಂತ ಕೋಣನಕುಂಟೆ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಪ್ರಶಾಂತ್. ಸಂಕಷ್ಟದಲ್ಲಿ ಸಹಾಯಕ್ಕೆ ಬಂದಿರತಕ್ಕಂತಹ ನಿರ್ಮಾಪಕನಿಗೆ ದೋಖ ಆಗಿದೆ. ಬಡವರು, ಮಹಿಳೆಯರ ಕಣ್ಣೀರ ಕಟ್ಟುಕಥೆ ಕಟ್ಟಿ 18 ಲಕ್ಷಕ್ಕೂ ಹೆಚ್ಚು ಹಣ ಪಡೆದು ಪ್ರಶಾಂತ್ ಅವರಿಗೆ ನಂಬಿಕೆ ದ್ರೋಹ ಮಾಡಲಾಗಿದೆ. ಕೋಣನಕುಂಟೆ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಪ್ರಶಾಂತ್. ಅಭಿಸಾರಿಕೆ ಅನ್ನುವಂಥ ಒಂದು ಸಿನಿಮಾವನ್ನ ನಿರ್ಮಿಸಿದಂತಹ ಓಕೆ ಫಿಲ್ಮ್ಸ್ ಮಾಲೀಕ ಪೂಜಾ ಎಟ್ ಭಗವತಿ ಅನ್ನುವಂಥ ಹೆಸರಿನ ಮಹಿಳೆ ಈ ರೀತಿ ಮಾಡಿರ್ತಕ್ಕಂಥದ್ದು, ನಿರ್ಮಾಪಕನಿಗೆ ವಂಚನೆ ಮಾಡಿರ್ತಕ್ಕಂಥದ್ದು. ಕ್ರಿಶ್ಚಿಯನ್ ಮಿಷನರಿಯಿಂದ ಬಡವರಿಗೆ ಕಾರು ಹಂಚಿಕೆ ಮಾಡ್ತಾ ಇದ್ದೀವಿ ಅಂತೆಲ್ಲ ಕಥೆ ಕಟ್ಟಿ ಮುಂಗಡ ಹಣ ಕೊಡಬೇಕು ಅಂತ ದುಡ್ಡಿಸ್ಕೊಂಡು, ಫಲಾನುಭವಿಗಳ ಬಳಿ ಹಣ ಇಲ್ಲ ಅಂತ ಹೇಳಿ ದುಡ್ಡಿಸ್ಕೊಂಡು ಈಗ ಅದನ್ನ ವಾಪಸ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ವಾಪಸ್ ಕೊಟ್ಟೇ ಇಲ್ಲ. ಹಂತ ಹಂತವಾಗಿ 18 ಲಕ್ಷ ಹಣ ಪಡೆದು ಪ್ರಶಾಂತ್ ಎಂಬುವರಿಗೆ ದೋಖ ಮಾಡಿದ್ದಾರೆ. ವೀಣಾ, ಸೆಲ್ವಕುಮಾರ್, ಶ್ಯಾಮ್, ವಿನೋದ್ ಇವರುಗಳ ಖಾತೆಗೆ ಫಂಡ್ ಟ್ರಾನ್ಸ್ಫರ್ ಆಗಿದೆ. ಹಣ ಪಡೆದ ಬಳಿಕ ಇದೀಗ ಇಡೀ ಟೀಮ್ ಉಲ್ಟಾ ಹೊಡಿತಾ ಇದೆ ಅಂತ ಹೇಳಲಾಗಿದೆ. ನಿರ್ಮಾಪಕ ಪ್ರಶಾಂತ್ ಅವರಿಗೆ ಈ ರೀತಿ ವಂಚನೆ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಇದೀಗ ಪ್ರಶಾಂತ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ನಿರ್ಮಾಪಕರೊಬ್ಬರಿಗೆ, ಸಿನಿಮಾ ನಿರ್ಮಾಪಕರೊಬ್ಬರಿಗೆ ಈ ರೀತಿ ದೋಖ ಮಾಡಿರ್ತಕ್ಕಂಥದ್ದು ಏನಿದೆ ಕಂಪ್ಲೀಟ್ ಡೀಟೇಲ್ಸ್?
ಎಸ್, ಈಗಾಗಲೇ ಇನ್ನು 18 ಲಕ್ಷಗಳನ್ನ ಹಂತ ಹಂತವಾಗಿ ಗೂಗಲ್ ಪೇ, ಫೋನ್ ಪೇ ಮುಖಾಂತರ ನಿರ್ಮಾಪಕ ಪ್ರಶಾಂತ್ ಏನಿದ್ದಾರೆ ಅವರು ಆ ಹೆಣ್ಣು ಮಕ್ಕಳಿಗೆ ಅಂದ್ರೆ ಆ ಅಕ್ಯೂಸ್ ಗಳೇನಿದ್ದಾರೆ ಅವರ ಅಕೌಂಟ್ಗೆ ಹಾಕಿರುವಂತದ್ದು. ಅಂದ್ರೆ ಈ ರೀತಿಯಾಗಿ ಬಡವರಿಗೆ ಹೆಲ್ಪ್ ಮಾಡ್ತೀನಿ, ಕ್ರಿಶ್ಚಿಯನ್ ಮಿಷನರಿ ಮುಖಾಂತರ ಸಾಕಷ್ಟು ಒಂದು ಕಾರುಗಳು ಕೂಡ ಬರುತ್ತೆ, ಬೈಕ್ಗಳು ಕೂಡ ಬರುತ್ತೆ, ಆದ್ರೆ ಬಡವರಿಗೆ ಯಾವುದೇ ರೀತಿಯಾದಂತಹ ಅದನ್ನ ಖರೀದಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ನೀವು ಆ ಹಣವನ್ನ ಏನಿದೆ ಅದನ್ನ ಅವರಿಗೆ ಕೊಡಿ, ಅವರು ಕಂಪ್ಲೀಟ್ ಆಗಿ ಆ ಲೋನ್ ಅನ್ನ ತೀರಿಸಿದ ಬಳಿಕ ನಿಮ್ಮಿಂದ ಒಂದು ಕಾರನ್ನ ಟ್ರಾನ್ಸ್ಫರ್ ಮಾಡಿಸ್ಕೊಳ್ತೀವಿ ಅಂತ ಹೇಳಿ ಅವರು 50% ರಿಜಿಸ್ಟ್ರೇಷನ್ ಕೂಡ ನಿಮ್ಮ ಹೆಸರಲ್ಲಿ ಇರುತ್ತೆ ಆ ಕಾರು ಅಂತ ಹೇಳಿ ನಂಬಿಸಿ 18 ಲಕ್ಷದವರೆಗೂ ಕೂಡ ಹಣವನ್ನ ತೆಗೆದುಕೊಳ್ತಾರೆ. ಆದ್ರೆ ಕೊನೆಯದಾಗಿ ಯಾವುದೇ ರೀತಿಯಾದಂತಹ ಮಂತ್ಲಿ ಯಾವುದು ಏನಿದೆ ಅದ್ಯಾವುದು ಕೂಡ ಬರದೇ ಇದ್ದಂತಹ ಕಾರಣದಿಂದಾಗಿ ಹಣವನ್ನ ವಾಪಸ್ ಕೇಳಿದಂತಹ ಸಂದರ್ಭದಲ್ಲಿ ಕೊಲೆ ಬೆದರಿಕೆ ಹಾಕುವಂತಹ ಒಂದು ಕೆಲಸವನ್ನು ಕೂಡ ಈ ಪೂಜಾ ಅಲಿಯಾಸ್ ಭಗವತಿ ಸೇರಿದಂತೆ ವಿನೋದ್ ಕುಮಾರ್, ಶ್ಯಾಮ್ ಅನ್ನುವಂತಹ ವ್ಯಕ್ತಿಗಳೆಂದರೆ ಇಷ್ಟು ಜನ ಸೇರಿ ನಿರ್ಮಾಪಕನಿಗೆ ಈ ರೀತಿಯಾದಂತಹ ವಂಚನೆ ಮಾಡಿರುವಂತದ್ದು. ಹೀಗಾಗಿ ಸದ್ಯ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಕೋಣನಕುಂಟೆ ಪೊಲೀಸರು ಅಷ್ಟು ಜನ ಆರೋಪಿಗಳನ್ನ ಈಗಾಗಲೇ ಕರೆಸಿ ಒಂದು ವಿಚಾರಣೆ ನಡೆಸುವಂತಹ ಒಂದು ಪ್ರಕ್ರಿಯೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ಹೆಣ್ಣು ಮಕ್ಕಳು ತಮ್ಮ ಒಂದು ಕಷ್ಟ ಆಗುತ್ತೆ ಅಂದ್ರೆ ಬಡವರಿಗೆ ಹೆಲ್ಪ್ ಮಾಡುವಂತಹ ಒಂದು ಉದ್ದೇಶದಿಂದಾಗಿ ಈ ನಿರ್ಮಾಪಕ ಹಣವನ್ನ ಕೊಟ್ಟಿರ್ತಾರೆ. ಆದ್ರೆ ಈ ರೀತಿಯಾಗಿ ಅವರೇ ಆ ಹಣವನ್ನ ನುಂಗಿ ಈ ರೀತಿಯಾದಂತಹ ಒಂದು ಕೃತ್ಯವನ್ನ ಅಂದ್ರೆ ವಂಚನೆಯನ್ನ ಮಾಡಿರೋದು ಈಗ ಬೆಳಕಿಗೆ ಬಂದಿರುವಂತದ್ದು. ಮತ್ತು ಬಡವರ ಹೆಸರಿನಲ್ಲಿ ಅಂದ್ರೆ ಕ್ರಿಶ್ಚಿಯನ್ ಮಿಷನರಿ ಮುಖಾಂತರ ಬಡವರ ಹೆಸರಿನಲ್ಲಿ ಈ ರೀತಿಯಾದಂತಹ ಒಂದು ವಂಚನೆಗಳು ನಡೆದಿದೆ. ಈ ಹಿಂದೆ ಸಾಕಷ್ಟು ಒಂದು ಇದೇ ರೀತಿಯಾದಂತಹ ಒಂದು ಸಹಾಯವನ್ನ ಮಾಡಿದ್ರು. 18 ಲಕ್ಷವನ್ನ ಹೊರತುಪಡಿಸಿ ಮತ್ತಷ್ಟು ಹಣವನ್ನ ನಾನು ಆಕೆಗೆ ನೀಡಿದ್ದೆ, ಈ ರೀತಿಯಾಗಿ ಬಡವರ ಹೆಸರನ್ನ ಹೇಳಿ ಈ ರೀತಿಯಾದಂತಹ ಒಂದು ವಂಚನೆಯನ್ನ ಮಾಡಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಈಗ ದೂರು ದಾಖಲಾಗಿದೆ. ಮತ್ತು ಈಗಾಗಲೇ ಈ ಹಿಂದೆ ಹಣವನ್ನ ನೀಡಿರುವುದಕ್ಕೆ ಯಾವುದೇ ರೀತಿಯಾದಂತಹ ಸಾಕ್ಷಿ ಇರದ ಕಾರಣದಿಂದಾಗಿ ಬರೀ ಒಂದು 18 ಲಕ್ಷವನ್ನ ಕೊಟ್ಟಿದ್ದೀವಿ ಅಂತ ಹೇಳಿ ಈಗ